ಗಾಯತ್ರಿ ಯಾಕಮ್ಮ ಏನಾಯ್ತಮ್ಮ ಅಮ್ಮ ಏನಾಯ್ತು ಗಾಯತ್ರಿ ಅವ್ರು ಚೆನ್ನಾಗಾಗ್ಬಿಟ್ರಮ್ಮ ನನ್ನ ಹತ್ರ ನಗ್ನಗ್ತಾ ಮಾತಾಡಿದ್ರಮ್ಮ ಹೌದಾ ಇನ್ಯಾವ ತೊಂದ್ರೆನಿಲ್ಲಮ್ಮ ಇನ್ಯಾವ ತೊಂದ್ರೆನಿಲ್ಲ ಬರ್ತೀನಿ ದೇವ್ರಿ ಹಾಲು ತಂದಿದ್ದೀನಿ ತಗೊಳ್ಳಿ ಹಾಲು ತಂದಿದ್ದೀಯಾ ಕೊಡು ಬಾ ಓಹೋ ಹಾಗೋ ಎಷ್ಟು ದಿವಸದಿಂದ ಅದರ ಆಟ ಹೀಗೆ ನಡೀತಾ ಇದೆ ಅದು ಮೊನ್ನೆ ನಮಗ್ ಗೊತ್ತಾದ್ದು ನೀವು ದೊಡ್ಡ ಮನಸ್ಸು ಮಾಡಿ ಅದನ್ನ ನಿಗ್ರಹ ಮಾಡ್ಕೊಡ್ಬೇಕು ಸ್ವಾಮ್ಯಾರ ನನ್ನ ಒಂದು ಹಿಡಿ ಬೂದಿ ಬೇವಿನ ಕಂತೆ ಬೇಸಿಗೆ ಎಂಥ ಬ್ರಹ್ಮ ಪಿಶಾಚಿಯು ಸುಟ್ಟು ಬೂದಿಯಾಗುತ್ತೆ ಅದು ನನಗ್ ಗೊತ್ತಿಲ್ವಾ ಸ್ವಾಮ್ಯಾರ ನೀವ್ ಈ ಕಾರ್ಯ ಮಾಡ್ಕೊಟ್ರೆ ನೀವ್ ಕೇಳ್ದಷ್ಟು ಹಣ ಕೊಡ್ತೀನಿ ಸ್ವಾಮ್ಯಾರ ಮೊದಲು ಕಾರ್ಯವಾಗಲಿ ಆಮೇಲೆ ಹಣದ ಮಾತು ಜೈ ಓಂ ಮಹಾಕಾಳಿ ಹೇ ಮುಖ್ಯ ಪ್ರಾಣ ನೀನಿಲ್ಲಿಗೆ ಬಂದ್ಯಾ ಇಲ್ಲ ನನ್ನ ಶಕ್ತಿ ಏನು ಅಂತ ತೋರಿಸ್ಬೇಕಾಗುತ್ತೆ ತಾವ್ ಯಾರು ಯಾಕೆ ಬಂದಿದ್ದೀರಾ ಅಂತ ಅದ್ಯಾಕ್ ಗೊತ್ತು ಭೂತ ಪ್ರೇತ ಪಿಶಾಚಿಗಳಿಗೆ ನಾನು ಯಾರು ಅಂತ ಅವುಗಳು ಗೊತ್ತು ಅವುಗಳು ಯಾರು ಅಂತ ನನಗ್ ಗೊತ್ತು ಎಲ್ಲ ನಿಂದೇನಾ Yes. How do you like it? ನಿನಗೆ ಇಂಗ್ಲಿಷು ಬರುತ್ತಾ इसमें अचरज की क्या बात? ಓಹೋ ಹಿಂದಿನೂ ಗೊತ್ತಾ You idiot! I know so many languages. Do you know English? ಕೇಳೋದೇನಿದ್ರು ಕನ್ನಡದಲ್ಲಿ ಕೇಳು You know only Kannada. ನೀನು ಕೊಬ್ಬು ಜಾಸ್ತಿ ಆಗ್ತಾನೆ ಇದಕ್ಕೆ ಬಂದಿತ್ತು ನನಗೆ ಕೊಬ್ಬು ಜಾಸ್ತಿ ಆಗಿ ಬರ್ಲಿಲ್ಲ ಒಬ್ಬರಿಂದ ಮೆರಿತಿರೋದ್ರಿಂದ ಸ್ವಕ್ಕನ್ನು ಹೊರಸ್ಕೊಂಡು ಬಂದಿದ್ದೀನಿ ಅದು ನಿಮ್ಮ ಅಪ್ಪನ ಕೈಲೂ ಸಾಧ್ಯವಿಲ್ಲ ನನ್ನ ಚಮತ್ಕಾರ ನೋಡ್ಬೇಕು ಅಂತ ಆಸೆ ಇದೆಯೇ ಬಾ ಕಮಾನ್ ಈ ಮುಖ್ಯ ಪ್ರಾಣ ಮೇಲೆ ಕೈ ಮಾಡುವಷ್ಟು ಧೈರ್ಯ ನಿನಗೆ ಹೇಗಿದೆ ನನ್ನ ಮಂತ್ರ ಶಕ್ತಿಯ ಪ್ರಭಾವ ಕೇಳು ಯಾರು ನೀನು
ಸೊಮೇರ ಸೊಮೇರ ಬಾರೆ ಬಾ. ನೋಡ್ದ್ಯಾ ನಿನ್ನ ಮಂತ್ರವಾದಿನ? ಇವನು ನನ್ನನ್ನು ಓಡಿಸ್ತಾನಂತೆ. ನನ್ನ ನಿನ್ನಿಂದ ಓಡಿಸೋ ಧೈರ್ಯ ಯಾರಿಗಿದೆ? ಮದುವೆಯಾದ ನನ್ನ ಮಗನ ಅವನ ಹೆಂಡತಿ ಜೊತೆಲಿ ಸುಖವಾಗಿರೋಕ್ ಬಿಡದೆ ಯಾಕೆ ಹೀಗೆ ಕಾಡಿಸ್ತಾ ಇದ್ದಿ? ದ್ವೇಷಕ್ಕೆ, ಸೇರ್ ತೀರ್ಸ್ಕೊಳ್ಳೋಕೆ, ನನ್ನ ಮಗನ ಪ್ರಾಣ ಹೀರೋಕೆ, ಇವಳು ತಾಳೆ ಹರಿಯೋಕೆ. ನೀನು ದ್ವೇಷ ಸಾಧಿಸುವಂತ ನೀಚ್ ಕೆಲಸ ನನ್ನ ಮಗ ಮಾಡಿಲ್ಲ, ಮಾಡೋದು ಇಲ್ಲ. ನಿನ್ನ ಮಗ ನೀಚ್ ಕೆಲಸ ಮಾಡಿಲ್ವಾ? ಮಗನ ಯೋಗ್ಯತೆ ನಿನಗೇನು ಗೊತ್ತು? ಇನ್ನೊಬ್ಬರು ಪಾಪಿ, ಅವನ ದೇಹನ ಅನರ್ಹವಾಗಿ ಹಿಂಸಿಸ್ತೀನಿ ನಾನು. ಇವನು ನಿನ್ನ ಗಂಡನ? ಇವನು ನನ್ನ ಗಂಡ, ನೀನು ನನಗೆ ಸೌತಿ. ಏನಂದೆ? ಕೃಷ್ಣನ ಹೆಂಡತಿನ ನೀನು? ಹೌದು. ನನ್ನ ಮಾತನ್ನ ನಂಬಿಕೆ ಅಲ್ವಾ ನಿನಗೆ? ನೋಡು. ಕಾಮಿನಿ. ಕಾಮಿನಿ. ಆ ಕಾಮಿನಿ ನಾನು. ಕಾಮಿನಿ, ಏನಿದೆಲ್ಲ? ನಮ್ ಜೊತೆ ಕಾಲೇಜ್ನಲ್ಲಿ ಓದ್ತಾ ಇದ್ದಾಳಲ್ಲ ಲತಾ, ಅವಳ ಬರ್ತ್ಡೇ ಇತ್ತು ಇವತ್ತು. ಅದನ್ನ ಮುಗಿಸ್ಕೊಂಡು ಸ್ಕೂಟರ್ನಲ್ಲಿ ಬರ್ತಾ ಇದ್ದೆ, ಪಂಚರ್ ಆಗೋಯ್ತು. ಅಷ್ಟರಲ್ಲಿ ಗೂಂಡಾಗಳು ಪಕ್ಕದಲ್ಲೇ ನಾನಿರೋದು. ಮಳೆ ನಿಂತ ಮೇಲೆ ನಿಮ್ಮನ್ನು ಕಳ್ಸೋಕೆ ಏರ್ಪಾಡು ಮಾಡ್ತೀನಿ. ಬನ್ನಿ. ಬನ್ನಿ, ಪ್ಲೀಸ್ ಕಮ್. ತಗೊಳ್ಳಿ. ಇಟ್ಸ್ ಆಲ್ ರೈಟ್. ತುಂಬಾ ನಿಂತ್ಕೊಂಡಿದ್ದೀನಿ, ಶೀತವಾಗುತ್ತೆ. ಆದದ್ದಾಗೋಯ್ತು. ನಾನು ನಮ್ಮ ತಂದೆ ಹತ್ರ ಮಾತಾಡಿ ಖಂಡಿತ ನನ್ನ ಮದುವೆ ಮಾಡ್ಕೋತೀನಿ. ಅದಕ್ಕೆ ಸಾಕ್ಷಿಯಾಗಿ ನನ್ನ ಉಂಗುರ ನಿನ್ನ ಕೈಲಿರ್ಲಿ. ನನ್ ನೆನಪಾಗಿ ಈ ಉಂಗುರ ನಿಮ್ ಕೈಲಿರ್ಲಿ. ಹೀಗೆ ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಕೊನೆಗೆ ನನ್ನನ್ನು ತಿರಸ್ಕರಿಸಿ ನನ್ನ ಬಾಳನ್ನೇ ಹಾಳು ಮಾಡ್ದ. ಆ ದುಃಖ ತಡ್ಕೊಳಕ್ಕಾಗದೆ ನಾನು ಆತ್ಮಹತ್ಯೆ ಮಾಡ್ಕೊಂಡೆ.
ನನಗಿಂತ ಅನ್ಯಾಯ ಮಾಡಿದ ದ್ರೋಹಿನ ನಾನ್ ಬಿಡೋಲ್ಲ. ಇವನು ಕೊಂದ್ರೆ ನಾನು ಇಲ್ಲಿಂದ ಹೋಗೋದು. ಬೇಡಮ್ಮ ಬೇಡಮ್ಮ ಬೇಡ ತಾಯಿ. ನನ್ ಮಗ ಇಂಥ ಪಾಪ ಕೆಲಸ ಮಾಡಿದಾನೆ ನನಗೆ ಮೊದ್ಲೇ ಗೊತ್ತಿದ್ರೆ ಅವನ್ ನಿನಗೆ ಕೊಟ್ಟು ಮದುವೆ ಮಾಡ್ತಿದ್ದಮ್ಮ. ಸುಳ್ಳು ಮಾವ, ಈ ಪಿಶಾಚಿ ಮಾತೆಲ್ಲ ನಂಬೇಡಿ. ಅವ್ರು ಎಂತವ್ರಂತ ನನಗ್ ಗೊತ್ತು. ಕನಸಿನಲ್ಲಿ ಕೂಡ ನನ್ನನ್ನಲ್ದೆ ಬೇರೆ ಹೆಣ್ಣು ನೋಡಿದವರಲ್ಲ ಅವರು. ಇವಳು ಹೇಳೋದೆಲ್ಲ ಸುಳ್ಳು, ಬರೀ ಸುಳ್ಳು. ನಾನು ಹೇಳೋದೆಲ್ಲ ಸುಳ್ಳ? ಕರ್ಕೊಂಡು ಹೋಗಿ ಹೆಂಗೆ ಸುಮ್ಮನ. ಕೃಷ್ಣ ಕೃಷ್ಣ ಹೇಗಿದೆಯಪ್ಪ? ಹೇಗಿದೆಯಪ್ಪ? ಸ್ವಾಮಿ, ನನ್ನ ಮಗನ ತಂಟದ ನೋಡ್ಲಾರೆ ಹೇಗಾದ್ರೂ ಗುಣ ಮಾಡಿ. ಆ ಹುಡುಗಿ ಒಳಗಡೆ ಬಂದಿದ್ರೆ ನಾನು ಅದ್ರ ಸಕ್ರ ಅಳಿಸ್ಬಿಡ್ತಿದ್ದೆ. ಈತ ಇರೋ ಕಡೆ ನಿಮ್ ಸೊಸೆನ ಕೆಲ ದಿವಸ ಬದ್ಧ ನೋಡ್ಕೊಳ್ಳಿ. ದ್ವೇಷ ಸಾಧಿಸ್ತಿರೋ ದುಷ್ಟ ಪಿಶಾಚಿ ಮತ್ತೆ ಬಂದ್ರು ಬರಬಹುದು. ನಾನು 6 ನಿಂಬೆ ಹಣ್ಣುಗಳನ್ನ ಮಂತ್ರಿಸ್ ಕಳಿಸ್ತೀನಿ. ಅದನ್ನ ಹೊಸಲ ಮೇಲೆ ಇಡಕ್ ಹೇಳಿ. ಸರಿ ಸರ್. ಹಾ ಕೃಷ್ಣ ಕೃಷ್ಣ ಯಾರಪ್ಪ ಮನೇಲಿ ಬೆಂಕಿ ಪಟ್ಟ ತಗೊಂಡ್ಬಂದ್ರು? ಏ ಪಟ್ಟ, ಉಪಯೋಗ ಪದಾರ್ಥ ಇಲ್ಲಿಟ್ಟು ವೇಸ್ಟ್ ಮಾಡ್ತಾ ಇದಾರಲ್ಲ. ಏನಾಯ್ತು? ಎಲ್ಲಾಯ್ತು? ಏನು ಹೋಯ್ತು ರಾಯರೇ? ಇಲ್ಲಿಟ್ಟಿದ್ದು ನಿಂಬೆ ಹಣ್ಣಯ್ಯ. ನಿಂಬೆ ಹಣ್ಣು ತಂದು ಇಟ್ಟಿದ್ದು? ಹೂನಪ್ಪ, ಮುಖ್ಯ ಪ್ರಾಣಿಯಿಂದ ಪೂಜೆ ಮಾಡ್ಕೊಂಡು ಬಂದು ಇಲ್ಲಿಟ್ಟಿದ್ದೆ. ಅದು ವೇಸ್ಟ್ ಅಲ್ಲ. ಅದೇ ಏನಾಯ್ತು? ದೆವ್ವ ಹೊತ್ಕೊಂಡು ಹೋಗಬಹುದು. ದೆವ್ವ ತಗೊಂಡೋಯ್ತಾ? ಪ್ರಾಣ ಕೊಟ್ಟು ನಿಂಬೆಹಣ್ಣನ್ನ ಹೊಸಲ ಮೇಲೆ ಇಟ್ರೆ ಭೂತ ಒಳಗ್ ಬರಲ್ಲ ಅಂತ ಅದನ್ನ ಹಿಡ್ತಿದ್ದಾಗೆ ನಮ್ಮ ಮಗದ ಅದನ್ನೇ ತಗೊಂಡು ಹೊರಟೋಯ್ತಲ್ಲ. ನಮ್ ಹೇಳ್ದಂಗೆ ಇದು ದುಷ್ಟ ಪಿಶಾಚಿನೇಪ್ಪ.